ನೂರಾರು ವರ್ಷಗಳಿಂದ ಅತ್ಯಾಚಾರ ಅನಾಚಾರ ಮೋಸವನ್ನೇ ಮಾಡಿದ್ದಂತೇಳಿ ಬೇರು ಸಮೇತ ಕಿತ್ತೊಗೆಯಲು ಈ ಪ್ರಕೃತಿ ಈ ತುಳುನಾಡ ಧರ್ಮದೇವಿಗಳು ತೀರ್ಮಾನ ಆಗಿದೆ. ಬಡವರನ್ನ ಸಾರ್ವಜನಿಕರ ಎದುರು ಕಾಲು ಹಿಡಿಸಿ ಜನರನ್ನ ಪ್ರಾಣಿಗಳಾಗಿ ನೋಡ್ತಾರೆ. ತುಳುನಾಡ ಧರ್ಮದೇವಿಗಳಿಗೆ ನಮ್ಮ ಪ್ರಾರ್ಥನೆ ಫಲಿಸಿದೆ. ಪ್ರತಿ ಮನೆಯನ್ನ ಇವತ್ತು ಋಣದಲ್ಲಿ ಕೂರಿಸಿದ್ದಾರೆ. ಬಡವರು ಹಾಕಿದ ಅರಿಕೆಯ ಹಣವನ್ನೇ ಬಡ್ಡಿ ಕೊಟ್ಟದ್ದು ಅಟ್ಟಹಾಸ ಕೊನೆ ಆಗ್ತದೆ. ಅವರ ಬಡ್ಡಿ ದಂಧೆಯು ಅದೇ ರೀತಿ ಕೊನೆ ಆಗ್ತದೆ. ಎಲ್ಲ ಕಡೆಯೂ ಬಾರಿ ಬೇಗ ಇವರ ಅಂಗಡಿಯ ಬಾಗಿಲು ಮುಚ್ಚುತ್ತಾ ಇದೆ. ಈಗ ನಮ್ಮ ಕಾರ್ಯಕರ್ತರು ನಮ್ಮ ಹೋರಾಟಗಾರರು ಸ್ವಲ್ಪ ನೋವು ತಿಂದ್ರು ಜನರಿಗೆ ಪ್ರಯೋಜನಕಾರಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಒಂದು ಕುಟುಂಬ ಬದುಕಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಲಿ ಮಾಡಿದಂತ ಈ ಕುಟುಂಬ ನಾಶ ಆಗಬೇಕು. ಈ ಬಡ್ಡಿ ದಂಧೆಯಿಂದಲೇ ಇವತ್ತು 33 ಕೋಟಿ ಮನೆಯ 40 ಕೋಟಿಯ ಮನೆಯಲ್ಲಿ 10-15 ಕೋಟಿಯ ಕಾರಲ್ಲಿ ತಿರುಗ್ತಿರೋದು ಧರ್ಮೋದ್ಯಮಿ. ಎಲ್ಲರೂ ಇದು ಅನ್ನಪ್ಪನ ಪ್ರಸಾದ ಅಂತ ತಿಳ್ಕೊಳ್ಳಿ.